ಎಜೆ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ವೃತ್ತಿ ಜೀವನ ಅಂದ್ರೆ ಮನುಷ್ಯನಿಗೆ ಅದೆಷ್ಟು ಖುಷಿನೇ ಅಷ್ಟೇ ಒತ್ತಡ ಕೂಡ ಇರುತ್ತೆ. ಯಾಕಂದ್ರೆ ಕಚೇರಿಯ ಕೆಲಸದ ಒತ್ತಡದ ಜೊತೆಗೆ ಕಚೇರಿಗೆ ಬರುವ ಹೋಗುವ ಸಾರ್ವಜನಿಕರ ಒತ್ತಡನೂ ಕೂಡ ಅಷ್ಟೇ ಇರುತ್ತೆ. ಆದ್ರೆ ಇಂತಹ ಒತ್ತಡಗಳ ಮಧ್ಯೆ ಪ್ರಾಮಾಣಿಕ ನಿಷ್ಠೆಯಿಂದ ದಕ್ಷತೆಯಿಂದ ತನ್ನ ಸೇವಾ ವಯೋನಿವೃತ್ತಿ ಹೊಂದಿರುವ ಅಧಿಕಾರಿಯ ಒಂದು ವಿಶೇಷ ವರದಿ ತೋರಿಸ್ತೀವಿ ನೋಡಿ. ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ವ್ಯಕ್ತಿ ಶ್ರೀ ವಿಶ್ವನಾಥ್ ಹಿರೇಮಠ ಅಂತಾನೆ ಹೇಳಬಹುದು. ಇವರು ಲೋಕೋಪಯೋಗಿ ಇಲಾಖೆಯಲ್ಲಿ ಬೇರೆ ಬೇರೆ ಕಡೆಗೆ ಸೇವೆ ಸಲ್ಲಿಸಿ ನಂತರ ಉಪವಿಭಾಗ ಹುಕ್ಕೇರಿ ಕಚೇರಿಯಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಹೀಗೆ ಸುದೀರ್ಘ 39 ವರ್ಷಗಳ ಕಾಲ ಪ್ರಾಮಾಣಿಕ ಸೇವೆ ಸಲ್ಲಿಸಿ ಲೋಕೋಪಯೋಗಿ ಇಲಾಖೆಯ ಉಪವಿಭಾಗ ಹುಕ್ಕೇರಿಯಲ್ಲಿ ದಿನಾಂಕ 30/6/2026 ಪ್ರಥಮ ದರ್ಜೆ ಸಹಾಯಕರಾಗಿ ಸೇವಾ ವಯೋನಿವೃತ್ತಿ ಹೊಂದಿದ್ದಾರೆ. ಇವರು ಮೂಲತಃ ಹುಕ್ಕೇರಿ ತಾಲೂಕಿನ ಸೊಲ್ಲಾಪುರ ಗ್ರಾಮದವರಾಗಿದ್ದು ಇವರು ತನ್ನ ಸೇವೆಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಪ್ರಾಮಾಣಿಕ ಸೇವೆಗೆ ಪಾತ್ರರಾಗಿದ್ದು ಇಲಾಖೆಯ ಮತ್ತು ಸಾರ್ವಜನಿಕರ ಜೊತೆಗೆ ಅವಿನಾಭಾವ ಸಂಬಂಧಕ್ಕೆ ಸಾಕ್ಷಿಯಾಗಿದ್ದಾರೆ. ಇನ್ನು ವಿಶ್ವನಾಥ್ ಹಿರೇಮಠ್ ರವರ ಸೇವಾ ನಿವೃತ್ತಿ ಕಾರ್ಯಕ್ರಮ ಹುಕ್ಕೇರಿ ನಗರದ ರವದಿ ಫಾರ್ಮ್ ಹೌಸ್ನಲ್ಲಿ ಜರುಗಿತು. ಪ್ರಾರಂಭದಲ್ಲಿ ವೇದಿಕೆ ಮೇಲೆ ಇರುವ ಗಣ್ಯರಿಗೆ ಸ್ವಾಗತಿಸಿ ಬಳಿಕ ಕೇಕ್ ಕಟ್ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ವಿಶ್ವನಾಥ್ ಹಿರೇಮಠ್ ಅವರು ಮಾಡಿದ ಸೇವೆಯನ್ನ ಮತ್ತು ಅವರ ಒಳ್ಳೆಯ ಒಡನಾಟದ ಕುರಿತು ಸಾಕಷ್ಟು ಜನ ಅಧಿಕಾರಿಗಳು ಮತ್ತು ಇತರರು ಹಾಡಿ ಹೋಗಲಿದ್ದಾರೆ. ಬಳಿಕ ವಿವಿಧ ಇಲಾಖೆಯ ಅಧಿಕಾರಿಗಳು, ಗುತ್ತಿಗೆದಾರರು, ಸಂಬಂಧಿಕರು, ಗೆಳೆಯರ ಬಳಗದಿಂದ ವಿಶ್ವನಾಥ್ ಹಿರೇಮಠ್ ಅವರಿಗೆ ಅದ್ದೂರಿ ಸತ್ಕಾರ ನೆರವೇರಿಸಲಾಗಿದೆ. ಬಳಿಕ ತಾನು ಮಾಡಿದ ಸೇವೆಯ ಅನುಭವದ ಬಗ್ಗೆ ವಿಶ್ವನಾಥ್ ಹಿರೇಮಠ್ ಅವರು ಏನ್ ಮಾತನಾಡಿದ್ದಾರೆ ತೋರಿಸ್ತೀವಿ ನೋಡಿ. ನಾನು 20ನೇ ವರ್ಷಕ್ಕೆ ಕೆಲಸಕ್ಕೆ ಸೇರಿ ಮನೆಯ ಪೂರ್ತಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಇಲ್ಲಿಯವರೆಗೂ ವಹಿಸ್ಕೊಂಡು ಬಂದಿದ್ದೇನೆ. ಕಷ್ಟದಲ್ಲಿ ಬೆಳೆದು ಬಂದದಕ್ಕಾಗಿ ಮುಂದೆ ಯಾವ ರೀತಿ ಇರಬೇಕನ್ನೋದನ್ನು ಸಣ್ಣಾಗಿದ್ದಾಗಿಂದ ಕಲ್ತಿದ್ದೆ ಅಂದ್ಕೂಡ ಇಲ್ಲಿಗೆ ಬಂದು ನಾನು ನಿಂತಿದ್ದೇನೆ. ನನ್ನ ಊರು ಸಂಕೇಶ್ವರ ಹತ್ತಿರ ಸೋಲಾಪುರ. ಶಿಕ್ಷಣ ಸೋಲಾಪುರ, ಬೆಳಗಾವಿ ಮತ್ತು ಪಾಶ್ಚಾಪುರ, SDVS ಸಂಕೇಶ್ವರ. ನನ್ನ 7th ಸ್ಟ್ಯಾಂಡರ್ಡ್ ಇದ್ದಾಗ ನನ್ನ ತಂದೆಯವರು ತೀರಿದ ನಂತರ ಮುಂದಿನ ಶಿಕ್ಷಣಕ್ಕಾಗಿ ನನ್ನ ತಾಯಿ ಊರು ಪಾಶ್ಚಾಪುರ, ಅಜ್ಜನ ಊರಲ್ಲಿ ಸತ್ಯಕಾಂತ್ ದೇಸಾಯಿ ಹೈಸ್ಕೂಲ್ 8th, 9th, 10th ಮುಗಿಸಿ ನಂತರ ಫಸ್ಟ್ PUC, ಸೆಕೆಂಡ್ PUC ಸಂಕೇಶ್ವರದಲ್ಲಿ ಮುಗಿಸಿದ ಕೂಡಲೇ ಕೆಲಸ ಬಂದ ನಂತರ ಫಸ್ಟ್ ನಾನು ಮಂಗಳೂರಿಗೆ ಹೋಗಿ 6 ವರ್ಷ ಕೆಲಸ ಮಾಡಿದೆ. ಧಾರವಾಡಕ್ಕೆ 2 ವರ್ಷ ಮಾಡಿದೆ. ಆಮೇಲೆ 28 ವರ್ಷ ಹುಕ್ಕೇರಿಯಲ್ಲೇ ಕೆಲಸ ಮಾಡಿದ್ದೀನಿ. ನಾನು ಜೀವನದಲ್ಲಿ ಅಳವಡಿಸಿಕೊಂಡದ್ದು ಏನಂದರೆ, ನನ್ನ ಕುಟುಂಬ ಅಂದರೆ ಮೊದಲು ನನ್ನ ಕಚೇರಿ, ಎರಡನೇ ಕುಟುಂಬ ನನ್ನ ಕುಟುಂಬನೇ ಕಚೇರಿ ಕೆಲಸವೇ ನನ್ನ ಮೊದಲನೇ ಕುಟುಂಬ ಅಂತ ತಿಳಿದು ನಾನು ಕೆಲಸ ಮಾಡಿದ್ದೇನೆ. ಈಗಲೂ ಕೂಡ ಇವತ್ತಿಗೂ ಕೂಡ 9:45 ನಾನು ಆಫೀಸ್ಗೆ ಹೋಗ್ತಿದ್ದೆ. ಸಾಯಂಕಾಲ 7, 8 ಯಾರೇ ಏನೇ ನಮ್ಮ ಸಿಬ್ಬಂದಿಯವರು ಏನೇ ಹೇಳಿದ್ರು ನಾನು ಹೋಗಿ ಕೆಲಸ ಮಾಡ್ತೀನಿ. ಎಷ್ಟೋ ಸಾರಿ ನಮ್ಮ ಗ್ರೂಪ್ ಡಿ ಸಿಬ್ಬಂದಿಯವರು ಎಲ್ಲರೂ. ವಿನಾಯಕ ಭೋಸಲೆ, ಎಜೆ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.